ಹಾಲೆಲ್ಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬನ್ನಿರಿ ಕರ್ತನನ್ನು ಸ್ತುತಿಸೋಣ. ಎಷ್ಟು ಬೇಗನೆ ಈ ಹೊಸ ವರ್ಷದ 2ನೆಯ ತಿಂಗಳಿನ ಕೊನೆಯ ದಿನಗಳಿಗೆ ನಾವು ಬಂದಿದ್ದೇವೆ ಮತ್ತು ಈ ತಿಂಗಳಲ್ಲಿ 29 ದಿನಗಳಿವೆ. ಈಗಾಗಲೇ ನಾವು 27ನೆಯ ದಿನದಲ್ಲಿ ನಾವಿದ್ದೇವೆ ಎನ್ನುವ ಸಂಗತಿ ಗುರುತಿಸುತ್ತಾ ಇದ್ದೀರಾ? ದೇವರನ್ನು ಸ್ತುತಿಸುತ್ತಾ ಇದ್ದೀರಾ? ಈ ನೂತನ ವರ್ಷದಲ್ಲಿ ನೀವೇನಾದರೂ ಸಾಧಿಸುತ್ತಾ ಇದ್ದೀರಾ? ದೇವರಿಗೋಸ್ಕರ ಕ್ರಿಸ್ತನ ಸಹವಾಸದಲ್ಲಿ ಏನಾದರೂ ಅಭಿವೃದ್ಧಿ ಹೊಂದುತ್ತಾ ಇದ್ದೀರಾ? ದೇವರ ಚಿತ್ತ ನೆರವೇರುವ ಹಾಗೆ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡ್ತಾ ಇದ್ದೀರಾ? ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮನ್ನು ದೇವರೇ ನೀವು ಪ್ರೀತಿಸಿ ನಡೆಸುತ್ತಾ ಇದ್ದೀರಿ, ಆಶೀರ್ವದಿಸುತ್ತಾ ಇದ್ದೀರಿ, ದಿವ್ಯ ದಾನ ಕೊಡ್ತಾ ಇದ್ದೀರಿ. ಎಷ್ಟೋ ಜನರಿಗಿಲ್ಲದ ಭಾಗ್ಯ ನಮಗೆ ಕೊಟ್ಟು ನಿಮ್ಮ ಮಾತನ್ನು ಕೇಳುವುದಕ್ಕಾಗಿ, ನಿಮ್ಮ ವಾಕ್ಯಾನುಸಾರವಾಗಿ, ನಿಮ್ಮ ಇಷ್ಟಾನುಸಾರವಾಗಿ ಬದುಕಲು ಅವಕಾಶ ಕೊಡ್ತಿದ್ದೀರಿ. ನಿಮ್ಮನ್ನೇ ಸಂತೋಷಪಡಿಸುವ ಹಾಗೆ, ನಿಮಗೋಸ್ಕರವೇ ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರತಿ ಮನುಷ್ಯನು ಈ ಲೋಕದಲ್ಲಿ ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಾಗಿ ಎಷ್ಟೋ ಕಷ್ಟಪಡುತ್ತಿದ್ದಾನೆ, ಹೌದಲ್ಲವೇ? ಎಲ್ಲರನ್ನೂ ಆಕರ್ಷಿಸಬೇಕು, ನಾನು ಎಲ್ಲರೊಂದಿಗೆ ಒಳ್ಳೆಯವನಾಗಿರಬೇಕು, ಎಲ್ಲರನ್ನೂ ಮೆಚ್ಚಿಸಬೇಕು, ಒಪ್ಪಿಸಬೇಕು ಎಂಬ ಮನಸ್ಸುಳ್ಳಂಥವನು ನಿಜವಾಗ್ಲೂ ದೇವರನ್ನು ಸಂತೋಷಪಡಿಸಲಿಕ್ಕಾಗಲ್ಲ. ನಮ್ಮ ಜೀವಿತದಲ್ಲಿ ವಾಕ್ಯಾನುಸಾರವಾಗಿ ನಾವು ಜೀವಿಸುವಾಗ ಬಹಳಷ್ಟು ಜನರಿಗೆ ಇಷ್ಟ ಆಗದೇ ಇರಬಹುದು. ಯಾಕೆಂದರೆ ಲೋಕಕ್ಕೆ ವಿರುದ್ಧವಾಗಿ ನಾವು ಜೀವಿಸುವವರಾಗಿದ್ದೇವೆ. ಲೋಕವೆಲ್ಲ ಒಂದು ಕಡೆ ಹೋಗುವಂಥದ್ದಾಗಿದೆ. ಆದರೆ ಯೇಸು ಕ್ರಿಸ್ತನನ್ನು ನಂಬಿದ ವಿಶ್ವಾಸಿಗಳು ಲೋಕ ಹೋಗುವ ಕಡೆಗೆ ಹೋಗಲಾರದೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವವರಾಗಿದ್ದಾರೆ. ವಿಶಾಲವಾದ ಮಾರ್ಗದಲ್ಲಿ ಹೋಗುವವರು ಅನೇಕರು. ಎಲ್ಲರೂ ಮಾಡುವಂತಹ ಕಾರ್ಯಗಳು ಸರ್ವಸಾಧಾರಣವಾಗಿವೆ. ಆದರೆ ಒಬ್ಬ ನಿಜ ಕ್ರೈಸ್ತನು ಮಾಡುವ ಕಾರ್ಯಗಳು, ಕ್ರಿಸ್ತನಿಗೋಸ್ಕರ ತನ್ನ ಜೀವಿತ ಅರ್ಪಿಸಿಕೊಳ್ಳುವಾಗ ಆತನನ್ನೇ ಹಿಂಬಾಲಿಸುವವರಾದದ್ದರಿಂದ ಅವರ ಮಾತುಗಳು, ಅವರ ಪ್ರವರ್ತನೆಗಳು, ಅವರ ಇಷ್ಟಗಳು ಮತ್ತು ಅವರಿಗೆ ಇಷ್ಟವಿಲ್ಲದವುಗಳು ಎಲ್ಲವೂ ವ್ಯತ್ಯಾಸವಾಗಿರ್ತವೆ. ನೋಡಿ, ಒಂದು ಮೀನು ನೀರಲ್ಲಿ ಕೊಚ್ಕೊಂಡು ಹೋಗುವುದಾದರೆ ಅದರ ಅರ್ಥ ಅದು ಸತ್ತಿರುವಂಥದ್ದಾಗಿರುತ್ತೆ. ನೀವು ಗಮನಿಸಿ ನೋಡೋದಾದರೆ ಮೀನು ಯಾವಾಗಲೂ ನೀರಿಗೆ ಎದುರಾಗಿ ಹೋಗುತ್ತೆ. ಹಾಗೆಯೇ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡ ನಾವು ಪಾಪದ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗುವಂಥವರನ್ನು ಯೇಸು ರಕ್ಷಿಸಿರುವುದರಿಂದ ಮುಳುಗುತ್ತಾ ಹೋಗುವವರ ಜೀವಿತ ನೋಡಿರಿ. ನೀರು ಕೆಳಗಿಳಿದು ಹೋಗುವಂತೆ ನಿಜವಾದ ದೇವರನ್ನು ಅರಿತುಕೋ ಎಂಬ ಗಾದೆ ಇದೆ. ನೋಡಿ, ನೀರು ಕೆಳಗೆ ಹೋಗುವಾಗ ಅದಕ್ಕೇನು ಮೋಟರ್ ಹಚ್ಚುವ ಅಗತ್ಯವಿಲ್ಲ. ಆಟೋಮೆಟಿಕ್ ಆಗಿ ಅದು ಜಾರಿ ಕೆಳಗಿಳಿದು ಹೋಗುತ್ತೆ. ಆದರೆ ಅದೇ ನೀರನ್ನು ಮೇಲಕ್ಕೆ ತರಬೇಕಾದ್ರೆ ನಾವು ಪಂಪ್ ಹಚ್ಚಬೇಕಾಗತ್ತೆ. ಹಾಗೆಯೇ ನಾವು ಎಲ್ಲರಂತೆ ಕೆಳಗೆ ಬೀಳುವಂತಹ ಲೌಕಿಕವಾದ ಮೋಸ, ವಂಚನೆ, ಅನ್ಯಾಯ ಅಥವಾ ವೇಷಧಾರಣೆಯೊಂದಿಗೆ ಬೇಕಂತ ನಾವು ಗಂಭೀರವಾಗಿರುತ್ತಾ, ಒಳಗಡೆ ಭಯಪಡುತ್ತಾ, ಹೊರಗಡೆ ಧೈರ್ಯದಿಂದ ಕಾಣಿಸಿಕೊಂಡಂತೆ, ಹೌದಲ್ಲವೇ? ಎಷ್ಟೋ ಸಾರಿ ಎಲ್ಲವೂ ಇದ್ರೂ ಕೂಡ ಇಲ್ಲದಂತೆ, ಇಲ್ಲದಿರುವಾಗ ಇರುವಂತೆ, ಇರುವಾಗ ಇಲ್ಲದಿರುವಂತೆ ಗಲಿಬಿಲಿಯ ಜೀವಿತ ಜೀವಿಸುತ್ತೇವೆ. ಕೆಲವ್ರ ಬಗ್ಗೆ ಹೇಳ್ತೇವಲ್ಲವೇ, ಅವ್ರೇನು ಮಾತಾಡ್ತಿದ್ದಾರೆ ಅರ್ಥವಾಗ್ತಿಲ್ಲ, ಅವ್ರೇನಾದ್ರೂ ಹೇಳಿದ್ರೆ ಅದರ ವಿರುದ್ಧ ನಾವು ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ಹೇಳ್ತಾ ಇರ್ತಾರಲ್ಲವೇ. ದುಡ್ಡು ಇಲ್ಲ ಅನ್ನೋದಾದ್ರೆ ಅವ್ರ ಹತ್ರ ಬಹಳ ದುಡ್ಡಿವೆ ಎನ್ನುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತೆ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಕೆಲವೊಂದು ಸಾರಿ ಇಲ್ಲದವರಂತೆ, ಕೆಲವೊಂದು ಸಾರಿ ಇಲ್ಲದಿರುವಾಗ ಇದ್ದಂತೆ, ಒಳ್ಳೆಯವರಾಗಿರುವಂತೆ, ಇಲ್ಲವೇ ಕೆಟ್ಟವರಾಗಿರುವಂತೆ, ಇಲ್ಲವೇ ತಾರುಮಾರಾದಂತಹ ಜೀವಿತ ಜೀವಿಸೋದು. ತಾರುಮಾರಾಗಿದೆ ಪ್ರಿಯರೇ. ಈ ಲೋಕವೆಲ್ಲ ಗೊಂದಲದ ಲೋಕವಾಗಿದೆ. ಮನುಷ್ಯರಿಗೆ ಒಂದು ಸ್ಥಿರತೆ ಇಲ್ಲ. ನಿಜವಾಗ್ಲೂ ಒಬ್ಬ ಮನುಷ್ಯರಿಗೆ ನಾವು ಅವರ ಅನುಕೂಲಕ್ಕೆ ತಕ್ಕಂತೆ ಬದುಕಬೇಕು ಅಂದುಕೊಳ್ಳೋದಾದರೆ ನಾವು ಎಷ್ಟೇ ತ್ಯಾಗ ಮಾಡಿದರೂ, ಎಷ್ಟೇ ವಿಷಯಗಳಲ್ಲಿ ತಗ್ಗಿಸಿಕೊಂಡರೂ ಆ ಮನುಷ್ಯನಿಗೆ ಇವತ್ತಿದ್ದ ಮನಸ್ಸು ನಾಳೆ ಇಲ್ಲದೇ ಇರುವುದರಿಂದ ಈ ದಿವಸ ಅವರು ಮೆಚ್ಚಿಕೊಳ್ಳಬಹುದೇನೋ, ಆದರೆ ನಾಳಿನ ದಿನದಲ್ಲಿ ಮತ್ತೆ ಒಂದಲ್ಲ ಒಂದು ವಿಷಯದಲ್ಲಿ ಬೇಸರಗೊಳಿಸಬಹುದು. ಅಷ್ಟಕ್ಕೂ ಈ ಲೋಕದಲ್ಲಿ ಮನುಷ್ಯರಿಗೆ ಅರ್ಧದಷ್ಟು ಮನಃಶಾಂತಿ, ನೆಮ್ಮದಿ ಇಲ್ಲದಕ್ಕೆ ಕಾರಣ, ಒತ್ತಡಗಳಿಗೆ ಕಾರಣವೇನೆಂದರೆ ಮನುಷ್ಯರ ಮುಂದೆ ನಾವು ಸರಿಯಾಗಿರಬೇಕು ಪ್ರಯತ್ನ ಮಾಡುವುದರಿಂದ ಆ ಸಮಯದಲ್ಲಿ ಮನಸ್ಸೆಲ್ಲ ಗೊಂದಲಕ್ಕೆ ಒಳಗಾಗುತ್ತೆ.
ಅಂಥವರ ಪ್ರಕ್ರಿಯೆಯಲ್ಲ, ಅವರ ರಿಯಾಕ್ಷನ್ ಎಲ್ಲ ರಾಂಗ್ ರಿಯಾಕ್ಷನ್ಸ್ಗಳಾಗಿರ್ತವೆ. ಅಷ್ಟು ಕಷ್ಟಪಟ್ಟು ಯಾರನ್ನೋ ನಾವು ಮೆಚ್ಚಿಸುವ ಪ್ರಯತ್ನ ಮಾಡುವುದರಲ್ಲಿ ನಮಗೆ ಏನು ಲಾಭ ಇದೆ ಪ್ರಿಯರೇ? ಯಾರೋ ನಮಗೆ ಒಳ್ಳೆಯವರಿಂದ ಮಾತ್ರಕ್ಕೆ ನಾವು ಒಳ್ಳೆಯವರಾಗೋದಿಲ್ಲ, ಯಾರೋ ನಮಗೆ ಕೆಟ್ಟವರಂದ ಮಾತ್ರಕ್ಕೆ ನಾವು ಕೆಟ್ಟವರಾಗೋದಿಲ್ಲ. ಯಾರೋ ನಮ್ಮನ್ನು ಗೌರವಿಸಿದರೂ ಒಂದು ವೇಳೆ ತಿರಸ್ಕರಿಸಿದರೂ ಅದರ ಪ್ರಭಾವ ನಮ್ಮ ಮೇಲೆ, ನಮ್ಮ ಆತ್ಮಿಕ ಜೀವಿತದ ಮೇಲೆ ಬೇರೋದೇ ಇಲ್ಲ, ನಮ್ಮ ಭವಿಷ್ಯದ ಮೇಲೆ ಬೇರೋದೇ ಇಲ್ಲ. ದೇವರು ಮೆಚ್ಚಿದವನು ಧನ್ಯನು. ಅದಕ್ಕೆ ಮನುಷ್ಯರನ್ನು ಮೆಚ್ಚಿಸುವ ಪ್ರಯತ್ನ ನಾವು ಮಾಡುವುದಾದರೆ ದೇವರ ಮನಸ್ಸನ್ನು ನೋಯಿಸುತ್ತೇವೆ. ನಾವು ದೇವರನ್ನು ಮೆಚ್ಚಿಸುವುದಕ್ಕಾಗಿ, ದೇವರ ಇಷ್ಟಾನುಸಾರವಾಗಿರುವುದಕ್ಕಾಗಿ ನಾವು ಪ್ರಯತ್ನಿಸುವಾಗ ಮನುಷ್ಯರು ಮನಸ್ಸಲ್ಲಿ ನೊಂದುಕೊಳ್ತಲೇ ಇರ್ತಾರೆ. ದ್ವೇಷಿಸಬೇಕಾದಾಗ ದ್ವೇಷಿಸ್ತಾರೆ, ಅಸಹ್ಯ ಪಡಬೇಕಾದಾಗ ಅಸಹ್ಯ ಪಡ್ತಾರೆ, ಗೇಲಿ ಮಾಡಬೇಕಾದಾಗ ಮಾಡ್ತಾರೆ. ಲೋಕ ನಿಮ್ಮನ್ನು ದ್ವೇಷಿಸುವುದಾದರೆ ಆಶ್ಚರ್ಯಪಡಬೇಡಿರಿ, ಮೊದಲು ನನ್ನನ್ನು ಕೂಡ ದ್ವೇಷಿಸಿದೆ, ನೀವು ನನ್ನವರಾಗಿರುವುದರಿಂದ ಲೋಕವು ದ್ವೇಷಿಸುತ್ತೆ ಎಂದು ಯೇಸು ಹೇಳಿದಾರಲ್ಲವೇ? ಅದಕ್ಕೆ ನಾವು ದೇವರನ್ನೇ ಸಂತೋಷಪಡಿಸಬೇಕು. ಪ್ರತಿದಿನ ನಾವು ಎದ್ದ ತಕ್ಷಣವೇ ದೇವರು ನನ್ನಲ್ಲಿ ಆನಂದಿಸಬೇಕಾದರೆ ನಾನೇನು ಮಾಡಬೇಕು ಎಂಬ ಆಸೆಯೊಂದಿಗೆ ಈ ದಿನ ಯಾವ ರೀತಿಯಾಗಿ ನನ್ನ ವೇಷ ಭಾಷೆಗಳ ಮೂಲಕ, ನನ್ನ ಬಾಯಿಯ ಮಾತಿನ ಮೂಲಕ, ನಾನು ಮಾಡುವ ಕೆಲವು ಕಾರ್ಯಗಳ ಮೂಲಕ ಮೆಚ್ಚಿಸುವುದಕ್ಕಾಗಿ, ಒಪ್ಪಿಸುವುದಕ್ಕಾಗಿ, ಮನುಷ್ಯರಿಗೋಸ್ಕರವೇ ಮಾಡುವ ಆ ಒಂದು ನಟಿಸುವಂತಹ ನಟನೆಯ ಜೀವಿತ ಬಹಳಷ್ಟು ಜನ ಹೊಂದಿಕೊಂಡಿದ್ದಾರೆ. ಪೌಲನು ಹೇಳ್ತಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ, ಈಗ ನಾನು ಮನುಷ್ಯರ ದಯೆಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನೋಡುತ್ತಾ ಇದ್ದೇನೋ, ಇಲ್ಲವೇ ದೇವರ ದಯೆಯನ್ನು ಸಂಪಾದಿಸಿಕೊಳ್ಳಲು ನೋಡುತ್ತಾ ಇದ್ದೇನೋ? ಹಾಗಲ್ಲ, ನಾನೀಗ ಯಾರಿಗೆ ಇಷ್ಟಕರವಾಗಿರಲು ಆಶಿಸುತ್ತಾ ಇದ್ದೇನೆ? ನನ್ನ ವಸ್ತ್ರಧಾರಣೆಯ ವಿಷಯದಲ್ಲಿ, ನನ್ನ ವೇಷ ಭಾಷೆಯ ವಿಷಯದಲ್ಲಿ, ನನ್ನ ಪ್ರಕ್ರಿಯೆಗಳ ಮೂಲಕ ಯಾರನ್ನು ನಾನು ಸಂತೋಷಪಡಿಸುವುದಕ್ಕಾಗಿ, ಯಾರನ್ನು ನಾನು ಮೆಚ್ಚಿಸುವುದಕ್ಕಾಗಿ, ಯಾರಿಗೆ ನಾನು ಪ್ರಿಯನಾಗಿರಲು ಬಯಸುತ್ತಾ ಇದ್ದೇನೆ? ದೇವರಿಗೋ ಇಲ್ಲವೇ ಮನುಷ್ಯರಿಗೋ? ಮನುಷ್ಯರನ್ನು ಮೆಚ್ಚಿಸಬೇಕೆಂದು ಪ್ರಯತ್ನಿಸುತ್ತಿದ್ದೇನೋ, ಇಲ್ಲವೇ ದೇವರನ್ನು ಸಂತೋಷಪಡಿಸಬೇಕೆಂದು ಬಯಸುತ್ತಿದ್ದೇನೋ? ಈ ಪ್ರಶ್ನೆ ನಾವು ಹಾಕಿಕೊಳ್ಬೇಕು, ನಮ್ಮನ್ನೇ ನಾವು ಕೇಳಿಕೊಳ್ಬೇಕು. ನೀವು ಕೂಡ ಈ ವಿಷಯಗಳಲ್ಲಿ ಆಲೋಚಿಸಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಅವರೇನು ಅಂದ್ಕೊಳ್ತಾರೋ, ಇವರೇನು ಅಂದ್ಕೊಳ್ತಾರೋ, ಅವರೇನು ಅಂದ್ಕೊಳ್ತಾರೋ, ಕೆಲವರಿಗಿರೋ ಚಿಂತೆಯೆಲ್ಲ ಇದೆ. ನನಗೆ ಬಾಧೆ ಅನಿಸ್ತಾ ಇದೆ, ಹೋಗ್ಲಿಕ್ಕಾಗಲ್ಲ, ಹೋಗದಿದ್ರೆ ಅವರೇನು ಅಂದ್ಕೊಳ್ತಾರೋ, ಹೀಗೆ ಮಾಡಂದಿದ್ದಾರೆ, ಹೀಗೆ ಮಾಡಲು ಮನಸಾಕ್ಷಿ ಒಪ್ಪುತ್ತಾ ಇಲ್ಲ, ಆದರೆ ಒಂದು ವೇಳೆ ಮಾಡಿದ್ರೆ, ಇಲ್ಲವೇ ಮಾಡದೇ ಇದ್ದರೆ ಅವರೇನು ಅಂದ್ಕೊಳ್ತಾರೋ, ಇವರೇನು ಅಂದ್ಕೊಳ್ತಾರೋ, ನಾನೊಬ್ಬನೇ ಆ ಥರ ಇದ್ರೆ ತಳ್ಳಿ ಹಾಕ್ತಾರೇನೋ ಎಂಬ ಆಲೋಚನೆಯಿಂದ ತುಂಬಿಕೊಂಡಿದ್ದೀರಾ? ಇಲ್ಲವೇ ಗುಂಪಿನಲ್ಲಿಯೂ ಕೂಡ ನನ್ನ ಮನಸಾಕ್ಷಿಯ ಪ್ರಕಾರ, ದೇವರು ಕೊಟ್ಟ ಪ್ರೇರೇಪಣೆಯ ಪ್ರಕಾರ ನಾನು ಒಬ್ಬಂಟಿಗನಾಗಿದ್ರೂ ಪರವಾಗಿಲ್ಲ, ಆದರೆ ದೇವರಿಗೆ ಮಹಿಮೆ ಪಡಿಸುವ ಹಾಗೆ ಆತನ ಚಿತ್ತಕ್ಕೆ ವಿಧೇಯನಾಗುತ್ತೇನೆ ಎಂದು ಹೇಳುವಾಗ ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ವೃದ್ಧಿ ಆಗುತ್ತಾ ಇದ್ದೀರಿ ಎಂದರ್ಥ. ನಾನು ಮನುಷ್ಯರ ದಯೆಯನ್ನು ಹೊಂದಿಕೊಳ್ಳಬೇಕೆಂದು ನೋಡುತ್ತಾ ಇದ್ದೇನೋ, ಇಲ್ಲವೇ ಮನುಷ್ಯರನ್ನು ಸಂತೋಷಪಡಿಸಬೇಕೆಂದು ಕೋರುತ್ತಿದ್ದೇನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇರೋದಾದರೆ ಕ್ರಿಸ್ತನ ದಾಸನು ನಾನಾಗಿರೋದಿಲ್ಲ. ಮನುಷ್ಯರನ್ನು ಸಂತೋಷಪಡಿಸುವವನಾಗಿ ನಾನಿರೋದಾದರೆ ನಾನು ದೇವರಿಗೆ ದಾಸನಾಗಿ ನಾನಿರಲಿಕ್ಕಾಗೋದಿಲ್ಲ, ದೇವರಿಗೆ ಪ್ರಿಯನಾಗಿರಲಿಕ್ಕಾಗಲ್ಲ, ದೇವರಿಗೆ ಇಷ್ಟಕರವಾಗಿ ನಾನಿರಲ್ಲ. ಯಾವಾಗ ನಾವು ದೇವರ ಮಾತುಗಳನ್ನು ಓದಿ ಧ್ಯಾನಿಸುತ್ತೇವೋ ಆತನಿಗೆ ಯಾವುದು ಇಷ್ಟವೋ ಯಾವುದು ಇಲ್ಲವೋ ಎಂದು ನಮಗೆ ಗೊತ್ತಾಗುತ್ತೆ. ದೇವರ ಮನಸ್ಸನ್ನು ನಾವು ಅರಿತುಕೊಳ್ಳುವಾಗ ಆತನಿಗೆ ಇಷ್ಟವಾದದ್ದು ಯಾವುದು, ಇಷ್ಟವಿಲ್ಲದ ಯಾವುದು ಎಂದು ಬಹಳ ಚೆನ್ನಾಗಿ ಅರಿತುಕೊಳ್ತೇವೆ. ನೋಡಿಬೇಕಾದ್ರೆ 30-40 ವರ್ಷ ಸಂಸಾರ ಮಾಡಿದಂತಹ ಗಂಡ ಹೆಂಡತಿಯರಿಗೆ ಪರಸ್ಪರ ಇಷ್ಟ, ಆ ಇಷ್ಟ ಗೊತ್ತಿರುತ್ತೆ. ಗಂಡನಿಗೆ ಯಾವುದು ಇಷ್ಟವೆಂದು ಹೆಂಡತಿಗೆ, ಹೆಂಡತಿಗೆ ಯಾವುದು ಇಷ್ಟವೆಂದು ಗಂಡನಿಗೆ ಗೊತ್ತಿರೋದಿಲ್ಲವೋ? ಗೊತ್ತಿರುತ್ತೆ. ಆದರೆ ಬಹಳಷ್ಟು ಸಾರಿ ಅವರು ಎಲ್ಲವೂ ಗೊತ್ತಿರೋದ್ರಿಂದ ಹಿಂದೆ ಮಾತಾಡುವುದಾಗಲಿ, ಸುಳ್ಳು ಮಾತಾಡೋದಾಗಲಿ ನಟಿಸುವ ಪ್ರಯತ್ನ ಮಾಡುತ್ತಾರೆ. ಆದರೆ ಇದು ನನ್ನ ಹೆಂಡತಿಗೆ ಇಷ್ಟವಿಲ್ಲದರಿಂದ ಬಿಟ್ಟು ಬಿಡುತ್ತೇನೆ, ಇಲ್ಲವೇ ಗಂಡನಿಗೆ ಇಷ್ಟವಿಲ್ಲದರಿಂದ ಬಿಟ್ಟು ಬಿಡುತ್ತೇನೆ ಎಂದು ನೀವು ಹೇಳುವಾಗ ನಿಮ್ಮ ವಿಷಯದಲ್ಲಿ ದೇವರು ಆನಂದಿಸುತ್ತಾರೆ. ಯಾಕೆಂದರೆ ನೀವು ವೇಷಧಾರಣೆಗೆ ಅವಕಾಶ ಕೊಡದೆ ಯಥಾರ್ಥರಾಗಿರೋದ್ರಿಂದ. ನಮ್ಮ ಕರ್ತನ ಇಷ್ಟವನ್ನು ನಾವು ಅರ್ಥಕೊಳ್ಳಬೇಕಾದರೆ ಆತನೊಂದಿಗೆ ಸಹವಾಸ ಮಾಡುವಾಗ ಪ್ರತ್ಯೇಕವಾಗಿ ದೇವರೇ ಇದು ನಿಮ್ಮ ಚಿತ್ತವೋ ಇಲ್ಲವೋ ಎಂದು ಕೇಳುವ ಅಗತ್ಯವಿಲ್ಲ, ಅದರ ಅವಗಾಹನ ನಮಗುಂಟಾಗತ್ತೆ. ಆತನೊಂದಿಗೆ ಸಹವಾಸ ಮಾಡುತ್ತಿರುವಾಗ, ಆತನ ವಾಕ್ಯ ಕೇಳ್ತಿರುವಾಗ, ವಾಕ್ಯ ಧ್ಯಾನಿಸುತ್ತಿರುವಾಗ, ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಆತನ ಸಾರೂಪ್ಯದಲ್ಲಿ ನಮ್ಮನ್ನು ಮಾರ್ಪಡಿಸುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಆತನ ಚಿತ್ತವನ್ನು ನಾವು ಬಹಳ ಚೆನ್ನಾಗಿ ಅರಿತುಕೊಳ್ಳಬಲ್ಲೆವು.
ನಿಜವಾದ ಆಧ್ಯಾತ್ಮಿಕ ಜೀವಿತವೆಂದರೆ ದೇವರೊಂದಿಗೆ ಒಂದು ಸುಸಂಬಂಧವುಳ್ಳವರಾಗಿರೋದು, ದೇವರ ಮೇಲೆಯೇ ಧ್ಯಾಸ ಇಡುವಂಥದ್ದು, ದೇವರ ಇಷ್ಟವನ್ನೇ ಮಾಡುವಂಥದ್ದು ಆಗಿದೆ. ಹಾಗಾಗಿ ದೇವರ ಚಿತ್ತಾನುಸಾರವಾಗಿ ಬದುಕುವುದಕ್ಕಾಗಿ ತೀರ್ಮಾನಿಸಿಕೊಂಡವರಾಗಿ ಅದನ್ನು ಬದುಕಿ ತೋರಿಸುವವರಾಗಿರಬೇಕು. ಬಹಳಷ್ಟು ಸಾರಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ, ಆದರೆ ಅದರಲ್ಲಿ ನಿಲ್ಲೋದಿಲ್ಲ. ದಿನಾಲು ದೇವರ ವಾಕ್ಯ ಕೇಳ್ತಿದ್ದೇವೆ ಎಂದು ಹೇಳುವ ನಾವು ಈಗಾಗಲೇ ದೇವರಿಗೆ ಯಾವುದು ಇಷ್ಟವಾಗಿದೆಯೋ ಯಾವುದು ಇಷ್ಟವಿಲ್ಲವೋ ಎಂಬುದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರಿಗೆ ಇಷ್ಟವಿಲ್ಲದನ್ನು ಮಾಡುತ್ತಿರುವಾಗ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಎಚ್ಚರಿಸುತ್ತಾ ಇಲ್ಲವೋ? ಮನುಷ್ಯರನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಿರುವಾಗ ನೀವು ಎಷ್ಟು ಸ್ಟ್ರೇನ್ ಆಗ್ತಾ ಇದ್ದೀರಿ ನೋಡಿ, ಅದಕ್ಕೋಸ್ಕರ ಎಷ್ಟು ಹೋರಾಡ್ತಿದ್ದೀರಿ ನೋಡಿ, ಎಷ್ಟರ ಮಟ್ಟಿಗೆ ಅದಕ್ಕಾಗಿ ಪ್ರಯಾಸ ಪಡುತ್ತಾ ಇದ್ದೀರಿ ನೋಡಿ, ಅನವಶ್ಯಕವಾದ ಚಿಕ್ಕಿನಲ್ಲಿ ಸಿಕ್ಕಾಕೊಳ್ತಿದ್ದೀರಿ. ನೋಡಿರಿ, ದೇವರು ನಮಗೆ ಕೊಟ್ಟಿರುವಂತಹ ಸಾಧ್ಯಕರವಾಗಿರುವ ಆ ಮನಸ್ಸನ್ನು ನಾವು ಸ್ಥಿರಪಡಿಸಿಕೊಳ್ಳುವಾಗ ಈ ತಾತ್ಕಾಲಿಕವಾದ ವೇಷ ಭಾಷೆಗಳು ನಮಗೆ ಅಗತ್ಯವಿರಲ್ಲ. ನಿಜವೇ, ಆಕ್ಟಿಂಗ್ ಅನ್ನೋದು ಬಹಳ ಕಷ್ಟ. ಮೋರ್ ಕ್ಯಾಲರೀಸ್ ವಿಲ್ ಬರ್ನ್ ವೆನ್ ಅ ಮ್ಯಾನ್ ಆ್ಯಂಡ್ ಅ ವುಮೆನ್ ಆಕ್ಟ್ಸ್. ನಟಿಸಬೇಕಾದರೆ ತಂದುಕೊಳ್ಳಬೇಕಲ್ಲವೇ? ಆ ಮೂಡ್ ತಂದುಕೊಳ್ಬೇಕಲ್ಲವೇ? ಕೋಪವಾಗಲಿ, ದುಃಖವಾಗಲಿ, ಬಾಧೆಯಾಗಲಿ ತಂದುಕೊಳ್ಳುವಾಗ ಬಹಳ ಸ್ಟ್ರೇನ್ ಆಗುತ್ತಾರೆ. ನ್ಯಾಚುರಲ್ ಆಗಿ ನಾವಿರುವಾಗ, ಸ್ವಾಭಾವಿಕವಾಗಿರುವಾಗ ನಮಗೆ ಎಷ್ಟೋ ಉಲ್ಲಾಸವಾಗಿರುತ್ತೆ, ನಮ್ಮ ಮಸಲ್ಸ್ ಎಷ್ಟೋ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತವೆ, ನಮ್ಮ ಬ್ರೈನ್ ಎಷ್ಟೋ ಹಾಯಾಗಿರುತ್ತೆ. ನೀವು ಮನಪೂರ್ವಕವಾಗಿ ನಗೋದೇ ಬೇರೆ, ಬೇರೆಯವರಿಗೋಸ್ಕರ ನಗುವ ನಗುವೇ ಬೇರೆ. ನಿಮಗೆ ಬಾಧೆ ಉಂಟಾದಾಗ ಹೃದಯಾಂತರಾಳದಿಂದ ನರಳುತ್ತಾ ನೀವು ಮಾಡುವ ಆ ಪ್ರಾರ್ಥನೆ ಇಲ್ಲವೇ ಆ ವೇದನೆ ಇಲ್ಲವೇ ಆ ದುಃಖವೇ ಬೇರೆ. ನೀವು ಮನುಷ್ಯರಿಗೆ ಮೆಚ್ಚಿಸಲು ಆಕ್ಟ್ ಮಾಡುವುದಕ್ಕಾಗಿ, ಆ ದುಃಖಮುಖಿಯಾಗಿ ಆಕ್ಟ್ ಮಾಡಲು ಪ್ರಯತ್ನಿಸುವಂತಹ ಪ್ರಯತ್ನದ ನಿಮಿತ್ತ ನೀವು ಎಷ್ಟೋ ಸ್ಟ್ರೇನ್ ಆಗಬೇಕಾಗುತ್ತೆ ಎಂಬುದನ್ನು ಗಮನಿಸಬೇಕು. ಅಷ್ಟೇ ಅಲ್ಲ, ನಾವು ವೇಷಧಾರಿಗಳಾಗುತ್ತೇವೆ. ದೇವರು ನಮ್ಮಲ್ಲಿ ಆನಂದಿಸುವವನಾದದರಿಂದ ನಾವು ದೇವರ ಚಿತ್ತ ಮಾಡುವವರಾಗಿರಬೇಕು. 1000 ಮಂದಿ ಹೇಳಿದ್ರೂ ಸಹ, ಲೋಕವೆಲ್ಲ ಎಷ್ಟೇ ಕೂಗಿ ಹೇಳಿದ್ರೂ ಸಹ, ನನ್ನ ದೇವರ ಮೃದುವಾದ ಸ್ವರಕ್ಕೆ ನಾನು ವಿಧೇಯನಾಗುತ್ತೇನೆ ಹೊರತು ಈ ಗುಂಪಿನೊಂದಿಗೆ ನಾನು ಒಂದಾಗೋದಿಲ್ಲ ಎಂದು ಹೇಳಬಲ್ಲಂಥವನೇ ನಿಜವಾದ ಕ್ರೈಸ್ತನಾಗಿದ್ದಾನೆ. ಆ ಕೊಂಬು ಊದುವಾಗ ವಿಗ್ರಹಕ್ಕೆ ಅಡ್ಡ ಬೀಳಿರಿ ಎಂದು ನೆಬೂಕದ್ನೆಚ್ಚರನು ಹೇಳಿದಾಗ ಆ ರಾಜ್ಯದಲ್ಲಿರುವ ಎಲ್ಲರೂ, ಹಿರಿಯರು ಚಿಕ್ಕವರು ಎಲ್ಲರೂ ಹೋಗಿ ಅಡ್ಡ ಬೀಳ್ತಾ ಇದ್ರು. ಆದರೆ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ, ನಾವು ನಮ್ಮ ದೇವರಾದ ಯೆಹೋವನ ಹೊರತಾಗಿ ಯಾವ ವಿಗ್ರಹಕ್ಕೂ ಅಡ್ಡ ಬೀಳೋದಿಲ್ಲವೆಂದು. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ ಎಂದು ಹೇಳಿದ ದೇವರನ್ನೇ ಅವರು ಸಂತೋಷಪಡಿಸಿದ್ದಕ್ಕಾಗಿ ಕರ್ತನು ಅವರಲ್ಲಿ ಆನಂದಿಸುತ್ತಾರೆ. ಕರ್ತನು ಅವರಲ್ಲಿ ಎಷ್ಟು ಆನಂದಿಸುತ್ತಾರೆ ಎನ್ನುವುದಾದರೆ, ಆ ಒಂದು ಬೆಂಕಿಯ ಗುಂಡಿ ಒಳಗಡೆ ಅವರನ್ನು ಹಾಕಿದ್ರೂ ಸಹ ಕರ್ತನು ತಾನೇ ಅವರೊಂದಿಗೆ ಬಂದು ಸಂಚರಿಸಿದರು ಎಂಬುದಾಗಿ, ನಿವಾಸಿಸಿದರು ಎಂಬುದಾಗಿ ನೋಡುತ್ತೇವೆ. ದೇವರ ಚಿತ್ತ ಮಾಡುವಾಗ ನಾವು ದೇವರ ಸನ್ನಿಧಿಯನ್ನು ಅನುಭವಿಸುತ್ತೇವೆ. ದೇವರ ಚಿತ್ತದಲ್ಲಿ ನಾವಿರುವಾಗ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸಬಲ್ಲೆವು. ದೇವರ ಚಿತ್ತದಿಂದ ಹೊರಗೆ ಹೋಗುವವನು ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುತ್ತಾನೆ. ಫೋನ್ ಏನಾದರೂ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಅದು ಔಟ್ ಆಫ್ ಕವರೇಜ್ ಏರಿಯಾಕ್ಕೆ ಹೋದಾಗ ಫೋನ್ ಕೆಲಸ ಮಾಡುವುದಿಲ್ಲ, ಹೌದಲ್ಲವೇ? ನಾವು ದೇವರ ಚಿತ್ತ ಬಿಟ್ಟು ಹೊರಗೆ ಹೋಗುವಾಗ, ಪಾಪಿಗಳೊಂದಿಗೆ ಲೋಕದಲ್ಲಿ ಸ್ನೇಹ ಮಾಡಲು ಹೋಗುವಾಗ ದೇವರೊಂದಿಗಿರುವ ಕನೆಕ್ಷನ್, ಸಹವಾಸ ಕಟ್ಟಾಗ್ಬಿಡುತ್ತೆ. ನೀವು ನಿಜವಾಗ್ಲೂ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದೀರಾ? ನಿಮಗೆ ಅನುಕೂಲವಾಗಿರುವಾಗ ದೇವರ ಚಿತ್ತ ಮಾಡೋದು, ನಿಮಗೆ ಮನುಷ್ಯರು ಒತ್ತಡ ಹೇರಿದಾಗ ಅವರ ಕಡೆಗೆ ತಿರುಗಿಕೊಳ್ಳುವ ದ್ವಿಮನಸ್ಸುಳ್ಳವರಾಗಿದ್ದೀರಾ? ದ್ವಿಮನಸ್ಸುಳ್ಳವರನ್ನು ದೇವರು ಅಸಹಿಸಿಕೊಳ್ತಾರೆಂದು ವಾಕ್ಯ ಹೇಳ್ತದಲ್ಲವೇ? ನಾನು ಮನುಷ್ಯರನ್ನು ಸಂತೋಷಪಡಿಸಲು ಪ್ರಯತ್ನಿಸುವುದಾದರೆ ನಾನು ದೇವರಿಗೆ ದಾಸನಾಗಿರೋದಿಲ್ಲ, ದೇವರ ಮಗುವಾಗಿರಲು ಸಾಧ್ಯವಿಲ್ಲ, ದೇವರನ್ನು ಸಂತೋಷಪಡಿಸಲಾರೆನು. ತಾತ್ಕಾಲಿಕವಾದ ಈ ಲೋಕದಲ್ಲಿರುವಂತಹ ಮಾನವರು ಮುಖ್ಯವೋ, ಇಲ್ಲವೇ ಶಾಶ್ವತವಾದ ನಿತ್ಯ ರಾಜ್ಯವನ್ನು ಕೊಡುವಂತಹ ದೇವರ ಸನ್ನಿಧಿ ನಮಗೆ ಮುಖ್ಯವಾಗಿದೆಯೋ? ಕರ್ತನು ಮುಖ್ಯವೋ? ನಂಬಿಕೆಯಲ್ಲಿ ಬೆಳೆಯುತ್ತಿರುವಾಗ ನಿಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಿರಿ. ಪೌಲನು ಹೇಳ್ತಾನೆ, ನಾನು ನನ್ನ ಹೃದಯವನ್ನು ಮತ್ತು ನನ್ನ ಮನಸಾಕ್ಷಿಯನ್ನು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಕಾಪಾಡಿಕೊಳ್ಳುತ್ತಾ ಬಂದಿದ್ದೇನೆ ಎಂದು ಹೇಳುತ್ತಾನೆ. ನಮ್ಮ ಮನಸಾಕ್ಷಿ ಹೇಳುತ್ತಾ ಇರುತ್ತೆ, ನಾವು ಮಾಡುವಂತಹ ತಪ್ಪುಗಳನ್ನು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ ನಮ್ಮ ಮನಸಾಕ್ಷಿ. ಈ ಮನಸಾಕ್ಷಿ ಕೆಂಪಗಾಗಿರುತ್ತೋ, ಕಪ್ಪಾಗಿರುತ್ತೋ, ಬೆಳ್ಳಗಾಗಿರುತ್ತೋ, ದಪ್ಪ ಇರುತ್ತೋ, ಸಣ್ಣಗಿರುತ್ತೋ ಗೊತ್ತಿಲ್ಲ. ಆದರೆ ನಮ್ಮ ಎಲ್ಲರಿಗೂ ಗೊತ್ತು ನಮಗೊಂದು ಮನಸಾಕ್ಷಿ ಇದೆ ಎಂದು.
ಪೌಲನು ಹೇಳ್ತಾನೆ, ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 16ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಈ ರೀತಿಯಾಗಿ ನಾನು ಕೂಡ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಯಾವಾಗಲೂ ನನ್ನ ಮನಸ್ಸಾಕ್ಷಿಯನ್ನು ನಿರ್ದೋಷಿಯಾಗಿರುವ ಹಾಗೆ ಕಾಪಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡೆನು. ನಾನು ದೇವರ ಮನಸ್ಸನ್ನು ನೋಯಿಸುವುದಕ್ಕೂ ಪ್ರಯತ್ನಿಸುತ್ತಾ ಇಲ್ಲ, ಮನುಷ್ಯರನ್ನು ಮೆಚ್ಚಿಸುವುದಕ್ಕೂ ಪ್ರಯತ್ನಿಸುತ್ತಾ ಇಲ್ಲ. ದೇವರ ಮುಂದೆ ನನ್ನ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಿದ್ದೇನೆ, ಹಾಗೆಯೇ ಮನುಷ್ಯರ ಮುಂದೆ ನನ್ನ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಿದ್ದೇನೆ. ಮನಸ್ಸಲ್ಲಿ ಒಂದು ವಿಷಯ ಇಟ್ಕೊಂಡು ಬಾಯಿಂದ ಇನ್ನೊಂದು ಮಾತಾಡುವವನು, ಮನಸ್ಸಾಕ್ಷಿ ಏನೋ ಹೇಳ್ತಾ ಇದ್ರೆ ಮತ್ತೊಂದು ಮಾಡುವಂಥವನು ತನ್ನ ಮನಸ್ಸಾಕ್ಷಿಯ ಪ್ರೇರೇಪಣೆಗಳಿಗೆ ಒಳಗಾಗದವನಾಗಿದ್ದಾನೆ. ಯೇಸುಕ್ರಿಸ್ತನ ಮಕ್ಕಳಾದ ನಾವು ದೇವರಿಗೆ ಇಷ್ಟಕರವಾಗಿರೋಣ, ಮನುಷ್ಯರ ವಿಷಯದಲ್ಲಿಯೂ ಕೂಡ ಯಥಾರ್ಥವಂತರಾಗಿರೋಣ, ಮುಖಸ್ತುತಿ ಮಾಡದವರಾಗಿರೋಣ, ಪಕ್ಷಪಾತ ಇಲ್ಲದವರಾಗಿರೋಣ. ನಮ್ಮ ಹೌದು ಹೌದೆಂದಾಗಿರಬೇಕು, ಇಲ್ಲ ಇಲ್ಲವೆಂದಾಗಿರಬೇಕು. ಈ ರೀತಿಯಾಗಿ ನಾವೆಲ್ಲರೂ ಇರೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಮಾಯೆಯ ಲೋಕದಲ್ಲಿ, ಸುಳ್ಳಿನ ಲೋಕದಲ್ಲಿ, ಗೊಂದಲದ ಲೋಕದಲ್ಲಿ, ಮೋಸಗಾರರಿಂದಲೂ ವೇಷಧಾರಿಗಳಿಂದಲೂ ತುಂಬಿಕೊಂಡ ಈ ಪ್ರಪಂಚದಲ್ಲಿ ನಿಮಗೋಸ್ಕರ, ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವುದಕ್ಕೋಸ್ಕರ ನಮ್ಮೆಲ್ಲರಿಗೂ ಶಕ್ತಿ ದಯಪಾಲಿಸಿರಿ. ಅನೇಕ ಪರಿಸ್ಥಿತಿಗಳಲ್ಲಿ ಮನುಷ್ಯರ ಮಾತಿಗೆ ಒಳಗಾಗೋದು, ಅವರನ್ನು ಮೆಚ್ಚಿಸುವುದಕ್ಕಾಗಿ ಮಾಡಕೂಡದಂತಹ ಕೆಲಸಗಳು ಮಾಡುವುದಕ್ಕಾಗಿ, ಅಂತಹ ಕ್ರಿಯೆಗಳಲ್ಲಿ ಕೈ ಹಾಕೋದು, ಆಡಕೂಡದಂತಹ ಮಾತುಗಳನ್ನು ಆಡೋದು, ನಿಮ್ಮ ಮುಂದೆ ಬಂದ ಪ್ರತಿ ಸಾರಿ ದೋಷಿಗಳಾಗಿ ಇರುತ್ತಿದ್ದೇವೆ ದೇವರೇ. ಯಾವ ರೀತಿಯಾಗಿ ಪೌಲನು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ತನ್ನ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಲು ಅಭ್ಯಾಸ ಮಾಡಿಕೊಂಡನು, ಹಾಗೆಯೇ ನಾವು ಕೂಡ ದೇವರೇ ಎಲ್ಲಾ ವೇಳೆಯಲ್ಲಿ ದೇವರನ್ನೇ ಸಂತೋಷಪಡಿಸುವಂತಹ ಗುರಿಯುಳ್ಳವರಾಗಿ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಮೋಸಗಾರರಾಗಿರದೆ, ಸುಳ್ಳುಗಾರರಾಗಿರದೆ, ಮನಸ್ಸಾಕ್ಷಿಯ ಪ್ರೇರೇಪಣೆಗಳಿಗೆ ಒಳಗಾಗುವಂತೆ, ನಿಮ್ಮ ಸಾಕ್ಷಿಗಳಾಗಿ ಬದುಕುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಇಲ್ಲವಾದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪ್ರತಿ ಸಾರಿ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಶೇರ್ ಮಾಡಿರಿ, ಇತರರಿಗೂ ಮೇಲುಂಟಾಗುತ್ತೆ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡಿ. ಅದಕ್ಕಾಗಿ ಕರ್ತನನ್ನು ಸ್ತುತಿಸಿ ಪ್ರೋತ್ಸಾಹಕರವಾಗಿ ಈ ಸೇವೆ ಮುಂದುವರಿಸಲು ಸಹಕರಿಸಿದವರಾಗಿರುತ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.